ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಉತ್ತರ ಕರ್ನಾಟಕದ ಹಸಿ ಖಾರ ಮಾಡಕತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಮೆಣಸಿನ್ಕಾಯ್ದು ಮುರಿದು ಸ್ವಚ್ಛಕ್ಕೆ ತೊಳೆದು ಇಟ್ಕೊಂಡಿನಿ. ಆಮೇಲೆ ಒಂದು ಹಂಚು ಕಾಯಕ್ಕಿಟ್ಟು ಆ ಹಂಚಿಗೆ ಮೆಣಸಿನ್ಕಾಯಿ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕ್ರಿ. ನಮ್ಮ ಮಂದಿಗೆ ಹಸಿ ಖಾರ ಇರಲಿಲ್ಲ ಅಂದ್ರೆ ಬರಬ್ಬರ ಆಗೋದೇ ಇಲ್ಲ ನೋಡ್ರಿ. ಇದನ್ನೇನು ಮಾಡಿಟ್ಕೊಂಡು ಪಟ್ಟನ ಪಲ್ಯ ಗಿಲ್ಯ ಎಲ್ಲ ಮಾಡ್ಕೊಳಕ್ಕೂ ಭಾಳ ಈಸಿ ಆಗ್ತೈತಿ. ನಾವು ಇದನ್ನು ಒಂದು ವಾರಗಟ್ಲೆನೂ ಸ್ಟೋರು ಮಾಡ್ಕೋಬೋದು, ಬೇಕಂದ್ರೆ ಫ್ರೆಶ್ ಆಗು ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಹಿಂಗೆ ಅಕ್ಕವು ಮೆಣಸಿನ್ಕಾಯಿ ಇಲ್ಲಿ ಮಟ್ಟ ಹುರಿಬೇಕು. ಅವು ಹುರಿದು ಒಂದು ಪ್ಲೇಟ್ನಾಗ ತಗೊಂಡು ಮತ್ತು ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಎಲ್ಲ ಹಾಕಿ ಹುರಿಬೇಕು. ಅದೊಂದು ಸ್ವಲ್ಪ ಹುರಿದ ಮೇಲೆ ಜೀರಿಗೆ ಹಾಕ್ರಿ. ಅವು ಎಲ್ಲ ಹಾಕಿ ಚಲೋತ್ನಾಗ ಹುರ್ಕೋಬೇಕು. ಇಲ್ಲಿ ಇನ್ನೊಂದು ಏನಂದ್ರೆ ನಾವೇನೇನು ಹುರಿದು ಇಟ್ಕೊಂಡಿವಲ್ರಿ ಇವೆಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು. ನಾ ಆ್ಯಕ್ಚುಲಿ ಏನಂದ್ರೆ ಕಲ್ಲಾಗ ಕುಟ್ಟಿದ್ರೆ ಭಾಳ ರುಚಿ ಆಕೈತದು. ಆದ್ರೆ ಏನು ಮಾಡ್ಬೇಕು, ಈ ಸದ್ಯಕ್ಕೆ ನನ್ನ ಕಡೆ ಕಲ್ಲಿಲ್ಲ, ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ ಆಗ ಹಿಂಗೆ ಆಕೈತಿದ್ದು ಪೇಸ್ಟ್.